ಫಸ್ಟ್ ಆಫ್ ಆಲ್ ORS ಅಂತಂದ್ರೆ ನೀವು ಹೇಳ್ದಾಗೆ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂತ ಹೇಳಿದ್ರಿ. ಇದನ್ನ ಯೂಶುವಲ್ ಆಗಿ ಯಾಕಿಷ್ಟು ಫಸ್ಟ್ ಆಫ್ ಆಲ್ ಯಾಕಿಷ್ಟು ಮುಖ್ಯ ಡಾಕ್ಟರ್ ಇದು? ಏನಾಗುತ್ತೆ, ಈಗ ನಮ್ಮ ಹೆಚ್ಚಾಗಿ ನಿರ್ಜಲೀಕರಣ ಅಂತ ಹೇಳ್ತೀವಿ, ಡಿಹೈಡ್ರೇಷನ್ ಅಂತ ಹೇಳ್ತೀವಿ. ಡಿಹೈಡ್ರೇಷನ್ ಯಾವಾಗ ಆಗ್ಬೋದು? ಸಾಮಾನ್ಯವಾಗಿ ನಾವು ಮಕ್ಕಳಲ್ಲಿ ಸ್ವಲ್ಪ ಫೋಕಸ್ ಮಾಡೋಣ, ಯಾಕಂದರೆ ಅವ್ರಿಗೆ ಬೇಕಾಗೋದು. ಬಟ್ ಅಡಲ್ಟಲ್ಲಿ ಅದನ್ನು ನೆಗ್ಲೆಕ್ಟ್ ಮಾಡಬೇಕು ಅಂತಿಲ್ಲ, ಅವರಲ್ಲೂ ಎಲ್ಲ ಥರದ ತೊಂದರೆಗಳು ಆಗುತ್ತೆ. ಈ ORS ಅನ್ನೋದು ನಮ್ಮ ಅತಿಯಾದ ಜ್ವರ ಬಂದಾಗ, ವಾಮಿಟಿಂಗ್ ಆದಾಗ, ಮೇಲೆ ವಾಂತಿ ಆದಾಗ, ಏನೂ ಅದು ಆಹಾರ ತಗೊಳ್ಳೋದಕ್ಕೆ ಕಷ್ಟ ಆದಾಗ, ಆಮೇಲೆ ಅತಿಸಾರ ಅಂತ ಹೇಳ್ತೀವಿ, ಅಂದರೆ ಬೇದಿ ಪ್ರಕರಣಗಳು ಅತಿಯಾಗಿ ಬೇದಿ ಆದಾಗ, ಬೇದಿ ಹೋಗೋದಲ್ಲೇ ಜೊತೆಗೆ ಏನಾಗುತ್ತೆ, ಈ ವಾಂತಿ ಆದಾಗ ಬೇದಿ ಆದಾಗ ಬರೀ ನೀರು ಹೋಗಲ್ಲ, ಲವಣಗಳು ಹೋಗ್ಬಿಡುತ್ತೆ, ಸೋಡಿಯಂ ಪೊಟ್ಯಾಷಿಯಂ. ಈ ಸೋಡಿಯಂ ಪೊಟ್ಯಾಷಿಯಂ ನಮ್ಮ ORS ಅಲ್ಲಿರುತ್ತೆ. ಜೊತೆಗೆ ನೀರಿನ ಗುಣ ಕೊಡೋದ್ರ ಜೊತೆಗೆ, ನೀರನ್ನು ತುಂಬಿಸೋದ್ರ ಜೊತೆಗೆ ಈ ಲವಣಗಳನ್ನು ತುಂಬಿಸುತ್ತೆ. ಬೇಕಾದ್ರೆ ಪ್ರತಿ ಸೆಕೆಂಡ್ಗೆ ಪ್ರತಿ ಜೀವಕೋಶಕ್ಕೆ ಈ ವಾಟರ್ ಜೊತೆ ಸೋಡಿಯಂ ಪೊಟ್ಯಾಷಿಯಮು ಮುಖ್ಯ. ಅದಕ್ಕೋಸ್ಕರ ORS ಬಹಳ ಮುಖ್ಯ ಆಗತ್ತೆ. ಸೊ ಈಗ ನೀವಾಗಲೇ ಹೇಳಿದ್ರಿ ಯಾರು ತಗೋಬೇಕಾಗತ್ತೆ ಮತ್ತೆ ಯಾಕೆ ತಗೋಬೇಕಾಗತ್ತೆ ಅಂದ್ರೆ ನಿರ್ಜಲೀಕರಣನ ನಿಯಂತ್ರಿಸಿಕೋಸ್ಕರ ಇದು ತಗೊಳ್ಬೇಕಾಗತ್ತೆ. ಓಕೆ, ಸೊ ದ್ಯಾಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಸರ್. ಆ್ಯಕ್ಚುಲಿ ಡಾಕ್ಟರ್, ನಾನು ಕೇಳ್ತಾ ಇದ್ವಿ ಮೊದಲಿನ, ಎಸ್ಪೆಷಲಿ ನನ್ನ ಚಿಕ್ಕ ವಯಸ್ಸಲ್ಲಿ ತುಂಬಾ ಮಕ್ಕಳು ಸಾವಾಗ್ತಾ ಇತ್ತು ಬಿಕಾಸ್ ಆಫ್ ಡಿಹೈಡ್ರೇಷನ್. ನಿರ್ಜಲೀಕರಣದಿಂದಾನೇ ಬಹಳಷ್ಟು ಸಾವಾಗ್ತಾ ಇತ್ತು. ಈ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಅಂತ ಹೇಳ್ತೀವಿ, ಅಂದ್ರೆ ವರ್ಷದೊಳಗಿನ ಮಕ್ಕಳ ಸಾವು ಅಥವಾ 5 ವರ್ಷದ ಮಕ್ಕಳ ಸಾವಲ್ಲಿ ಹೆಚ್ಚಾಗ್ತಾ ಇದ್ವಿ ಈ ಅತಿಸಾರದಿಂದ. ವಾಂತಿ ಭೇದಿ ಪ್ರಕರಣಗಳು ಅತಿಸಾರವಾಗಿ ನಿರ್ಜಲೀಕರಣವಾಗಿ ಸಾವನ್ನಪ್ಪ ಜಾಸ್ತಿ ಇತ್ತು. ಇತ್ತೀಚೆಗೆ ಆವಿಷ್ಕಾರಗಳು ಮತ್ತು ಇದರ ಬಗ್ಗೆ ಮನವರಿಕೆಗಳು ಮಾಡಿಕೊಂಡ ನಂತರದಲ್ಲಿ ಇದು ಬಹಳ ಮುಖ್ಯ ಆಗಿದೆ. ಈಗ ಅದರದ್ದು ಆಗ ಮರಣದ ಸಂಖ್ಯೆ ಕಡಿಮೆ ಆಗಿದೆ, ಆಗ್ತಾ ಇಲ್ಲ ಅಂತಲ್ಲ, ತುಂಬಾ ಕಡಿಮೆ ಆಗಿದೆ. ಬಟ್ ಅದಕ್ಕೆ ಯಾವಾಗಲೂ ಇದ್ರ ಬಗ್ಗೆ ಅವೇರ್ನೆಸ್ ಇರಬೇಕು. ಅದಕ್ಕೋಸ್ಕರನೇ ORS ಡೇ ಅಂತ ನಾವು ವೆರಿ ನೈಸ್. ಅಂಡ್ ORS ವಿಷಯವಾಗಿ ORS ಡೇ ಎಷ್ಟು ಮಹತ್ವ ಅಂತ ತಿಳಿಸ್ಕೊಡಕ್ಕೆ ತಾವು ನಮ್ಮ ಜೊತೆಲಿ ಇರೋದೇ ನಮ್ಮ ಒಂದು ಭಾಗ್ಯ. ನಮ್ಮೆಲ್ಲ ಹಬ್ಬಗಳು ಮಾಡ್ತೀವಿ, ಇದು ಬಹಳ ಹಬ್ಬ. ನಾವು ನಮ್ಗನ್ಸುತ್ತೆ ಇದೆಲ್ಲ ಸಿಂಪಲ್ ಅಲ್ವಾ ORS ಕೊಡೋದಿಲ್ಲ, ನಾವು ಮಾಡಕ್ ಹೋದಾಗ ಅದ್ರದ್ದು ಇಶ್ಯೂಸ್ ಗೊತ್ತಾಗತ್ತೆ. ಎಷ್ಟು ಕೊಡಬೇಕಾಯ್ತು, ಎಷ್ಟು ಚಮಚ ಹಾಕ್ಬೇಕಾಯ್ತು, ವಾಂತಿ ಕೊಡಬೇಕಾ, ಆ ಥರದ್ದೆಲ್ಲ ಇರುತ್ತೆ, ಬಹಳಷ್ಟು ವಿಚಾರಗಳಿರುತ್ತೆ. ಅಫ್ಕೋರ್ಸ್ ಅವರು ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು, ಯಾಕಂದ್ರೆ ನಾವು ಹಂತದಲ್ಲಿ ಪ್ರತಿಯೊಂದು ಕಡೆನೂ ಈಗ ವೈದ್ಯರ ಸಲಹೆ ಸಿಕ್ಕತ್ತೆ, ನಿಜ ಅಲ್ವಾ? ಅದನ್ನ ಅವ್ರ ಸಲಹೆ ಮೇಲಕ್ಕೆ ಆಮೇಲೆ ಉಚಿತವಾಗಿ ಕೊಡ್ತಾರೆ ORS. ನೀವು ಗ್ರಾಮಾಂತರ ಪ್ರದೇಶದಲ್ಲಿ ಪ್ರಾಥಮಿಕ ಆರೋಗ್ಯ ಉಚಿತವಾಗಿ ಕೊಡ್ತಾರೆ. ORS ನ ತಗೊಂಡೋಗಿ ಮನೇಲಿ ಮಾಡಿದ್ರೆ ಎಷ್ಟೊಂದು ಅನಾಹುತಗಳು ತಪ್ಪಿಸ್ಬೋದು.